Myself Srimati Shankarma Badami. Welcome to BCom first semester students. Then I am taking the subject Financial Markets and Institutions. BCom ಪ್ರಥಮ ವರ್ಷದ ಪ್ರವೇಶ ಪಡೆದಂಥ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಶ್ರೀಮತಿ ಎಸ್ ಬಿ ಬದಾಮಿ. ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ನಾನು ನಿಮಗೆ ತೆಗೆದುಕೊಳ್ಳುವಂಥ ವಿಷಯ ಹಣಕಾಸಿನ ಮಾರುಕಟ್ಟೆಗಳು ಹಾಗೂ ಸಂಸ್ಥೆಗಳು. ಅದನ್ನೇ ಇಂಗ್ಲಿಷ್ನಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಇನ್ ದಿಸ್ ಸಬ್ಜೆಕ್ಟ್ ಯು ಮಸ್ಟ್ ಸ್ಟಡಿ 5 units. First unit 1 is Introduction. Second one, Financial Markets Part 1. Third unit, Financial Markets Part 2. Fourth unit, Financial Intermediaries. Then last unit, Financial Regulations. ಈ ವಿಷಯದಲ್ಲಿ ನಿಮಗೆ ಒಟ್ಟು ವಿಶ್ವವಿದ್ಯಾಲಯದ ಆದೇಶದ ಪ್ರಕಾರ 5 ಅಧ್ಯಾಯಗಳನ್ನು ನಿಮಗೆ ಈ ವಿಷಯದಲ್ಲಿ ಅಳವಡಿಸಲಾಗಿದೆ. ಅದರಲ್ಲಿ ಒಂದನೇದು ಇಂಟ್ರೊಡಕ್ಷನ್, ಅಂದರೆ ಹಣಕಾಸಿನ ವ್ಯವಸ್ಥೆಯ ಪರಿಚಯ ಅಥವಾ ಪರಿಕಲ್ಪನೆ. ಇದರಲ್ಲಿ ನಾವು ಏನೇನು ಓದ್ಬೋದು? ಹಣಕಾಸು ಎಂದರೇನು, ವ್ಯವಸ್ಥೆ ಎಂದರೇನು, ಹಣಕಾಸಿನ ವ್ಯವಸ್ಥೆ ಎಂದರೇನು, ಹಣಕಾಸಿನ ವ್ಯವಸ್ಥೆಯನ್ನು ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ಮೂಲಾಂಶಗಳು ಯಾವ್ಯಾವು, ಹಣಕಾಸನ್ನು ಯಾವ ರೀತಿಯಾಗಿ ರಚನೆ ಮಾಡಬಹುದು, ಭಾರತ ದೇಶದಲ್ಲಿ ಹಣಕಾಸಿನ ರಚನೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ಈ ಮೊದಲನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಳಬಹುದು. ದಟ್ ಈಸ್ ಕಮ್ಸ್ ಅಂಡರ್ ದಿ ಚಾಪ್ಟರ್ ಇಂಟ್ರೊಡಕ್ಷನ್. ವಾಟ್ ಯು ಮೀನ್ ಬೈ ಫೈನಾನ್ಸ್, ವಾಟ್ ಯು ಮೀನ್ ಬೈ ಸಿಸ್ಟಮ್, ವಾಟ್ ಯು ಮೀನ್ ಬೈ ಫೈನಾನ್ಷಿಯಲ್ ಸಿಸ್ಟಮ್, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ಇನ್ ಕೇಸ್ ಆಫ್ structuring the financial system, what are the rules and regulations applied in the financial system. These points must be studied under the first unit, that is called as the introduction. In the second unit, we may study about the financial markets. What do you mean by financial markets? Then how many types in the financial markets? What are the main features, objectives, functions, rules, regulations, ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಅದನ್ನೇ ಕನ್ನಡದಲ್ಲಿ ಏನು ಹೇಳ್ತೀವಿ ನಾವು? ಹಣಕಾಸಿನ ಮಾರುಕಟ್ಟೆಗಳು. ಹಣಕಾಸಿನ ಮಾರುಕಟ್ಟೆಗಳೆಂದರೇನು, ಅವುಗಳ ಅರ್ಥ ವಿವರಣೆ, ವ್ಯಾಖ್ಯೆಗಳು, ಪ್ರಮುಖ ಲಕ್ಷಣಗಳು, ಅವು ದೇಶಕ್ಕೆ ಸಲ್ಲಿಸುವಂತಹ ಸೇವೆಗಳು, ಅವುಗಳಲ್ಲಿ ತೆಗೆದುಕೊಳ್ಳುವಂಥ ನಿರ್ಣಯಗಳು ಮತ್ತು ನಿಯಂತ್ರಣಗಳು. ಇದನ್ನು ನಾವು 2ನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಬೋದು. ಅದನ್ನೇನಂತೀವಿ? ಹಣಕಾಸಿನ ಮಾರುಕಟ್ಟೆಗಳು. ಇದೇ ಮುಂದುವರೆದು 3ನೇ ಅಧ್ಯಾಯದಲ್ಲಿಯೂ ಕೂಡ ಹಣಕಾಸಿನ ಮಾರುಕಟ್ಟೆಗಳಂತೆ ಅದನ್ನು ಮುಂದುವರಿಸಲಾಗಿದೆ. ಮೇಲಿನ ಅಧ್ಯಾಯದಲ್ಲಿ ಕೆಲವು ಮಾರುಕಟ್ಟೆಗಳ ವಿಭಾಗಗಳನ್ನು ವಿಭಾಗೀಕರಿಸಲಾಗಿದೆ. ಈ 3ನೇ ಅಧ್ಯಾಯದಲ್ಲಿ ಕೂಡ ಕೆಲವು ಮಾರುಕಟ್ಟೆಗಳನ್ನು ಅಧ್ಯಯನ ಮಾಡಲಾಗಬಹುದು. ಅದೇ ರೀತಿ 4ನೇ ಅಧ್ಯಾಯದಲ್ಲಿ ಹಣಕಾಸಿನ ಮಧ್ಯಸ್ಥಗಾರರು, ದೆನ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ವಾಟ್ ಡು ಯು ಮೀನ್ ಬೈ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್? ಹೌ ಮೆನಿ ಟೈಪ್ಸ್ ಇನ್ ದಿ ಇಂಟರ್ಮೀಡಿಯರೀಸ್? ವಾಟ್ ಆರ್ ದಿ duties and rights of the intermediaries? These must be studied under the chapter financial intermediaries. Last unit will be financial regulations, ಹಣಕಾಸಿನ ಕಾನೂನುಗಳು. ಈಗ ಹಣಕಾಸಿನ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡಬೇಕಂತಂದ್ರೆ ಏನೇನು ಕಾನೂನುಗಳಿವೆ, ಯಾವ ಕಾನೂನುಗಳ ಅಡಿಯಲ್ಲಿ ಹಣಕಾಸಿನ ಸಮಗ್ರ ದೇಶದ ಹಣಕಾಸಿನ ಪರಿಸ್ಥಿತಿಯನ್ನು ನಾವು ನಿಯಂತ್ರಿಸಬಹುದು, ಅದರ ಬಗ್ಗೆ ಅಧ್ಯಯನವನ್ನು ನಾವು ಈ 5ನೇ ಅಧ್ಯಾಯದಲ್ಲಿ ತಿಳ್ಕೊಳ್ಬಹುದು. ಫಸ್ಟ್ ಏನು ಗೊತ್ತಾಗಬೇಕು? ಈ ವಿಷಯದಲ್ಲಿ ಎಷ್ಟು ಅಧ್ಯಾಯಗಳಿವೆ ಅದನ್ನು ನೀವು ಫಸ್ಟ್ ತಿಳ್ಕೊಳ್ಬೇಕು. ಫಸ್ಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ವಿ ಸ್ಟಡಿ ಇನ್ ದಿಸ್ ಸಬ್ಜೆಕ್ಟ್. ದ ಹೆಡಿಂಗ್ ಆಫ್ ದಿ ಸಬ್ಜೆಕ್ಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ದಿ ಇನ್ಸ್ಟಿಟ್ಯೂಷನ್ಸ್. ಫಸ್ಟ್ ಒನ್ ಇಂಟ್ರೊಡಕ್ಷನ್, ಸೆಕೆಂಡ್ ಒನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್, ಥರ್ಡ್ ಒನ್ ಕಂಟಿನ್ಯೂಡ್ ಆಸ್ ದಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಪಾರ್ಟ್ 2, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆ್ಯಂಡ್ ಫೈನಾನ್ಷಿಯಲ್ ರೆಗ್ಯುಲೇಷನ್ಸ್. ನೀವು ಈ ವಿಷಯದಲ್ಲಿ ಈ ಪ್ರಮುಖ 5 ಅಧ್ಯಾಯಗಳನ್ನು ಅಭ್ಯಾಸ ಮಾಡ್ಬೋದು. 1ನೇದು ಪರಿಚಯ ಅಥವಾ ಪರಿಕಲ್ಪನೆ, 2ನೇದು ಹಣಕಾಸಿನ ಮಾರುಕಟ್ಟೆಗಳು, 3ನೇದು ಕೂಡ ಮುಂದುವರೆದು ಹಣಕಾಸಿನ ಮಾರುಕಟ್ಟೆಗಳು, 4ನೇದು ಹಣಕಾಸಿನ ಮಧ್ಯಸ್ಥಗಾರರು, 5ನೇದು ಹಣಕಾಸಿನ ಕಾನೂನುಗಳು. ಈ ಪ್ರಮುಖ 5 ಅಧ್ಯಾಯಗಳನ್ನು ನಾವು ಎಲ್ಲಿ ಅಧ್ಯಯನ ಮಾಡಬೇಕು? ಈ ನಿಮ್ಮ ಹಣಕಾಸಿನ ಮಾರುಕಟ್ಟೆಗಳು ಮತ್ತು ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಬೇಕು. ಅದಕ್ಕೆ ಎವ್ರಿ ಸ್ಟೂಡೆಂಟ್ ಮಸ್ಟ್ ನೋ ದ ಸಿಲೆಬಸ್ ಕವರ್ಡ್ ಅಂಡರ್ ದಿಸ್ ಸಬ್ಜೆಕ್ಟ್, ದಟ್ ಈಸ್ ಕಾಲ್ಡ್ as the financial markets and the institutions. I am going to start first unit,
ದಟ್ ಕಮ್ಸ್ ಅಂಡರ್ ದಿ ಇಂಟ್ರೊಡಕ್ಷನ್. ಫಸ್ಟ್ ಯೂನಿಟ್ನಲ್ಲಿ ನಿಮ್ಗೆ ಏನು ಗೊತ್ತಾಗಬೇಕು? ಪರಿಚಯ. ಈ ಒಂದು ಅಧ್ಯಾಯದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಅಧ್ಯಯನ ಮಾಡಬೇಕಂತೇಳಿ ನಿಮಗೆ ಸೂಚಿಸಲಾಗಿದೆ. ಅದರಲ್ಲಿ ಫಸ್ಟ್ ಪಾಯಿಂಟ್ ಮೀನಿಂಗ್, ಕಾಂಪೊನೆಂಟ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್. ಅಂಡರ್ ದಿ ಫಸ್ಟ್ ಯೂನಿಟ್, what do you mean by finance? What do you mean by system? What are the components? Which functions will be rendered by the financial system? This is the first point. ಅಂದರೆ ಮೊದಲನೆಯ ಅಧ್ಯಾಯದಲ್ಲಿ ಮೊದಲನೆಯ ಅಂಶವಾಗಿ ನಾವು ಹಣಕಾಸಿನ ವ್ಯವಸ್ಥೆಯ ಅರ್ಥ ವಿವರಣೆ, ಮೂಲಾಂಶಗಳು ಹಾಗೂ ಕಾರ್ಯಗಳನ್ನು ತಿಳಿದುಕೊಳ್ಬೇಕಾಗ್ತದೆ. ಅದೇ ರೀತಿ ಇದೇ ಅಧ್ಯಾಯದಲ್ಲಿ ಎರಡನೇ ಪಾಯಿಂಟ್ ಏನು ಬರ್ತದೆ? ಕೀ ಎಲಿಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಅಂದರೆ ಹಣಕಾಸಿನ ವ್ಯವಸ್ಥೆಯ ಮೂಲ ತತ್ವಗಳು, ಹಣಕಾಸು ವ್ಯವಸ್ಥೆಯ ಮೂಲ ತತ್ವಗಳು ಹಾಗೂ ಪಾತ್ರ. ಕೀ ಎಲಿಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಆ್ಯಂಡ್ ಆಲ್ಸೋ ರೋಲ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಇನ್ ದಿ ಇಂಡಿಯನ್ ಎಕಾನಮಿ. ದಿಸ್ ಇಸ್ ದಿ ಸೆಕೆಂಡ್ ಪಾಯಿಂಟ್ ಸ್ಟಡಿಡ್ ಅಂಡರ್ ದಿ ಫಸ್ಟ್ ಯೂನಿಟ್ that comes under the introduction. And the third point, that is national income, accounts and flow of funds accounts, relationship between the economic growth and financial system. ಈ ಅಧ್ಯಾಯದಲ್ಲಿ ರಾಷ್ಟ್ರೀಯ ಆದಾಯದ ಖಾತೆಗಳು ಮತ್ತು ನಿಧಿಗಳ ವರ್ಗಾವಣೆ, ಆರ್ಥಿಕ ಬೆಳವಣಿಗೆ ಮತ್ತು ಹಣಕಾಸಿನ ವ್ಯವಸ್ಥೆಯ ನಡುವಿನ ಸಂಬಂಧಗಳು, ಇದನ್ನೊಂದನ್ನು ಕೂಡ ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಬಹುದು. ಅದೇ ರೀತಿ ಕೊನೆಯದಾಗಿ ಈ ಮೊದಲನೇ ಅಧ್ಯಾಯದಲ್ಲಿ ಕೊನೆಯ ಪಾಯಿಂಟ್ ಯಾವುದಪ್ಪ ಅಂದರೆ ದೆನ್ ರಿಫಾರ್ಮ್ಸ್ ಇನ್ ದಿ ಫೈನಾನ್ಷಿಯಲ್ ಸಿಸ್ಟಮ್, ಅಬ್ಜೆಕ್ಟಿವ್ಸ್ ಆ್ಯಂಡ್ ಮೇಜರ್ ರಿಫಾರ್ಮ್ಸ್ ಅಂಡರ್ಟೇಕನ್ ಇನ್ ಇಂಡಿಯಾ. ಅಂದರೆ ಹಣಕಾಸಿನ ವ್ಯವಸ್ಥೆಯ ಸುಧಾರಣೆ, ಭಾರತದಲ್ಲಿ ಹಣಕಾಸಿನ ವ್ಯವಸ್ಥೆಯ ಸುಧಾರಣೆಯ ಉದ್ದೇಶಗಳು ಹಾಗೂ ಪ್ರಮುಖ ಸುಧಾರಣೆಗಳು. ಈ ಪ್ರಮುಖ 4 ಅಂಶಗಳನ್ನು ನಾವು ಮೊದಲನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಆದ್ದರಿಂದ ಮೊದಲನೇದಾಗಿ ವಾಟ್ ಈಸ್ ಫೈನಾನ್ಸ್? ನಿಮಗೆ 2 ಮಾರ್ಕ್ಸ್ಗೆ ಕೇಳ್ಬೋದು. ವಾಟ್ ಈಸ್ ಫೈನಾನ್ಸ್? ಹಣಕಾಸು ಎಂದರೆ ಏನು? ನಾವು ಹೇಳ್ತೇವೆ ಫೈನಾನ್ಸ್ ಇಸ್ ದಿ ಲೈಫ್ ಬ್ಲಡ್ ಆಫ್ ದಿ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್. ವಿದೌಟ್ ಫೈನಾನ್ಸ್ ವಿ ಕಾಂಟ್ ಟೇಕ್ ಎನಿ ಎಕಾನಮಿಕ್ ಆಕ್ಟಿವಿಟಿ. ದಟ್ ಈಸ್ ಕಾಲ್ಡ್ ಆಸ್ ಫೈನಾನ್ಸ್ ಇಸ್ ದಿ ಫೌಂಡೇಶನ್ ಫಾರ್ every business activity. The word finance is taken from Latin word then finish, which means money, cash or finance. Finance is defined as the provision of money as and when required. It refers to the management of flow of money through organization. ಹಣಕಾಸು ಅನ್ನೋದು ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗೆ ಮೂಲಾಧಾರ. ಮನುಷ್ಯನಿಗೆ ರಕ್ತ ಯಾವ ರೀತಿ ಅವಶ್ಯಕತೆ ಇದೆಯೋ ಅದೇ ರೀತಿ ವ್ಯವಹಾರಸ್ಥನಿಗೆ ಹಣಕಾಸು ರಕ್ತ ಪರಿಚಲನವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಣಕಾಸು ಎಂಬ ಶಬ್ದವನ್ನು ಲ್ಯಾಟಿನ್ ಭಾಷೆಯ ಫಿನಿಶ್ ಎಂಬ ಶಬ್ದದಿಂದ ಆಯ್ದುಕೊಳ್ಳಲಾಗಿದೆ. ಫಿನಿಶ್ ಅಂದರೆ ನಮ್ಮ ಬಳಕೆಯ ಭಾಷೆಯಲ್ಲಿ ಹಣ, ದುಡ್ಡು, ಕಾಸು, ರೊಕ್ಕ ಎಂದು ನಾವು ಅದನ್ನು ಅರ್ಥೈಸಬಹುದು. ಹಣಕಾಸು ಎಂದರೆ ಯಾವಾಗ ಹಣದ ಅವಶ್ಯಕತೆ ಇರುವುದೋ ಆಗ ಹಣದ ರವಾನೆ ವ್ಯವಸ್ಥೆ ಇರುವುದೇ ಹಣಕಾಸಿನ ವ್ಯವಸ್ಥೆ. ಹಣಕಾಸಿನ ವ್ಯವಸ್ಥೆ ಸಾಮಾನ್ಯವಾಗಿ ನಾವು ಯಾವುದೇ ವ್ಯವಹಾರಿಕ ಚಟುವಟಿಕೆಗಳನ್ನು ನಿರ್ವಹಿಸಬೇಕಂತಂದ್ರೆ ಮೊದಲು ನಾವು ನಿರ್ಣಯ ಕೈಗೊಳ್ಳೋದ್ರ ಮೇಲೆ, ನಮ್ಮ ಹಣದ ಮೇಲೆ. ನಾವು ಹಣಕಾಸು ನಮ್ಮಲ್ಲಿ ಎಷ್ಟಿದೆ, ಎಷ್ಟು ಹಣವನ್ನು ನಾವು ವಿನಿಯೋಗ ಮಾಡ್ಬೋದು, ಎಷ್ಟು ಹಣವನ್ನು ಸಾಲ ರೂಪವಾಗಿ ತರಬಹುದು, ಯಾವ ರೀತಿಯಾಗಿ ನಾವು ನಿರ್ವಹಿಸಬೇಕನ್ನೋದಕ್ಕೆ ನಮಗೆ ಮೊಟ್ಟ ಮೊದಲನೇದಾಗಿ ಸಹಾಯ ಮಾಡುವಂಥದ್ದು ಹಣಕಾಸು. ಆದ್ದರಿಂದ ನಮ್ಮ ಎಲ್ಲ ಸರ್ವ ಆರ್ಥಿಕ ಚಟುವಟಿಕೆಗಳಿಗೆ ಮೂಲಾಧಾರ ಯಾವ್ದು ಹೇಳ್ತೀವಿ ನಾವು? ಹಣ ಅಂತ ಹೇಳ್ತೀವಿ. ನೋಡ್ರಿ, ಹಣಕ್ಕೆ ಹಣನೂ ಬಾಯಿ ಬಿಡ್ತದೆ ಅಂತ ಹೇಳ್ತದೆ. ಹಣ ಯಾವಾಗಲೂ ಸಂಬಂಧಗಳನ್ನು ಹೆಚ್ಚಿಸ್ತದೆ, ಸಂಬಂಧಗಳನ್ನು ಕುದುರಿಸ್ತದೆ. ಹಣದಿಂದ ಸರ್ವ ಸಂಪದ ಅಂತೇಳಿ ನಾವು ಇತ್ತೀಚಿನ ದಿನಗಳಲ್ಲಿ ಹೇಳ್ಬೋದು. ಇದು ಹಣಕಾಸು ಎಂದರೇನು? ನಿಮಗೆ 2 ಮಾರ್ಕ್ಸ್ಗೆ ಕೇಳಿದಾಗ ಜಸ್ಟ್ ಇದನ್ನ ನಾವು ಆ ಶಬ್ದವನ್ನು ಯಾವ ಒಂದು ಭಾಷೆಯಿಂದ ಆಯ್ದುಕೊಳ್ಳಲಾಗಿದೆ ಅದನ್ನು ಯಾವ ರೀತಿ ಅರ್ಥೈಸಬಹುದು ಅನ್ನೋದನ್ನ ನೀವಲ್ಲಿ ತಿಳಿದುಕೊಳ್ಬೇಕು. ಇದು ಒಂದನೇದಾಯ್ತು. ಎರಡನೇದು ವಾಟ್ ಈಸ್ ಸಿಸ್ಟಮ್? ಸಿಸ್ಟಮ್ ಅಂದರೆ ವ್ಯವಸ್ಥೆ ಎಂದರೇನು? ಸಿಸ್ಟಮ್ ಈಸ್ ಎ ಸೆಟ್ ಆಫ್ ಇಂಟರ್ ರಿಲೇಟೆಡ್ ಪಾರ್ಟ್ಸ್ ವರ್ಕಿಂಗ್ ಟುಗೆದರ್ ಟು ಅಚೀವ್ ಕಾಮನ್ ಪರ್ಪಸ್. ಇಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ an aggregate of elements considered together with the relationship holding among them.
ವ್ಯವಸ್ಥೆ ಅಂದ ತಕ್ಷಣ ಯಾವುದೇ ಒಂದು ಉದ್ದೇಶ ಸಾಧನೆಗಾಗಿ ಅವಶ್ಯಕತೆ ಇರುವಂತಹ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ನಿರ್ವಹಿಸುವುದೇ ವ್ಯವಸ್ಥೆ ಅಂತ ಹೇಳ್ತೀವಿ ನಾವು. ನೋಡ್ರಿ, ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ವ್ಯವಸ್ಥಿತವಾಗಿ ಮಾಡಬೇಕಂತ ಹೇಳ್ತೀವಿ. ಅಂದರೆ ಅಲ್ಲಿ ಅನೇಕ ತತ್ವಗಳನ್ನು ಅಳವಡಿಸಿ ನಾವು ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಆದ್ದರಿಂದ ವ್ಯವಸ್ಥೆಯೂ ಕೂಡ ನಮ್ಮ ಈ ಹಣಕಾಸಿನ ಒಂದು ಸರಬರಾಜಿನಲ್ಲಿ ಮಹತ್ವದ ಸ್ಥಾನವನ್ನು ವಹಿಸುತ್ತದೆ. ಈಗ ಎರಡು ಶಬ್ದವನ್ನು ನೋಡಿದ್ವಿ ನಾವು. ಹಣಕಾಸು ಎಂದರೇನು, ಅನಂತರ ವ್ಯವಸ್ಥೆ ಎಂದರೇನು. ಇವೆರಡನ್ನು ಸೇರಿಸಿದಾಗ ಏನು ಬರ್ತದೆ? ಹಣಕಾಸಿನ ವ್ಯವಸ್ಥೆ ಎಂದರೇನು. ವಾಟ್ ಈಸ್ ಫೈನಾನ್ಸ್ ಸಿಸ್ಟಮ್. ವಾಟ್ ಈಸ್ ಫೈನಾನ್ಷಿಯಲ್ ಸಿಸ್ಟಮ್? Financial system is concerned with money, credit and finance. What is money? Money is nothing but it is an exchange or means of payment. Money is having exchange value or it is a face value. Always we must use the money for buying and selling of the goods and services. Without money we cannot take any business activity. That is why in financial system the role of money is very important. There may be a question, what is money? Money is nothing but it is a medium of exchange used for buying and selling of the goods and services. What is credit? It is a debt of economic unit. Credit. ಉದಾಹರಣೆಗೆ ಸಾಲ ಅಂತ ಹೇಳ್ತೀವಿ ನಾವು. ಸಾಲದ ಮುಖಾಂತರವನ್ನು ನಾವು ಹಣವನ್ನು ಸಂಗ್ರಹಿಸಬಹುದು. ಸಾಲದ ಮುಖಾಂತರ ಹಣವನ್ನು ಸಂಗ್ರಹಿಸುವಂಥ ವ್ಯವಸ್ಥೆಯೂ ಕೂಡ ನಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಇರ್ತದೆ. It is third one, finance. Finance is nothing but it is a monetary resources then comprising debt and ownership funds of a person or of a company. This is the simple meaning of financial system. First you remember, financial system includes three elements. Then first one is the money, second one is the credit, third one is the finance. By combining these three, what the system came into existence systematically, that is called as financial system. Financial system denotes financial institutions operating in markets dealing with financial instruments. Finance system creates smooth, efficient and cost-effective link between savers and the investors. It encourages both savings and investments. It is very important. The financial system creates the relationship between investors and the savers. Then it is a link between savings and the investments. These are the two sides of the same coin. ಅಂದರೆ ಹಣಕಾಸಿನ ವ್ಯವಸ್ಥೆಯನ್ನು ನಾವು ಅದರ ಅರ್ಥವನ್ನು ತಿಳ್ಕೊಳ್ಳುವಾಗ ಯಾವ ರೀತಿ ಅದರ ಅರ್ಥವನ್ನು ನಾವಲ್ಲಿ ಕಲ್ಪಿಸಬಹುದು. ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದಂಥದ್ದು, ಹಣಕಾಸಿನ ವ್ಯವಸ್ಥೆಯು ಮುಖ್ಯವಾಗಿ 3 ಅಂಶಗಳನ್ನು ಹೊಂದಿರುತ್ತದೆ. ಒಂದನೇದ್ದು ಹಣ, ಎರಡನೇದ್ದು ಸಾಲ, ಮೂರನೇದ್ದು ಹಣಕಾಸು. ನೀವು ಕೇಳಬಹುದು, ಹಣ ಎಂದರೇನು? ಈಗ ನಾವು ಬೆಳೆಹೆಳಿನ ಹಣ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ, ಯಾಕೆಂದರೆ ಅದಕ್ಕೆ ವಿನಿಮಯ ಮೌಲ್ಯ ಇರೋದಿಲ್ಲ. ಹಣವು ಸಾಮಾನ್ಯವಾಗಿ ವಿನಿಮಯ ಮೌಲ್ಯವನ್ನು ಹೊಂದಿದ್ದು ಸರಕು ಸೇವೆಗಳ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಮಹತ್ವದ ಸ್ಥಾನವನ್ನು ವಹಿಸುತ್ತದೆ. ಅದೇ ರೀತಿ ಸಾಲ, ನಾವು ಯಾವುದೇ ಒಂದು ವ್ಯವಹಾರ ಚಟುವಟಿಕೆಯನ್ನು ಮಾಡಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ಹಣವನ್ನು ಸಾಲ ರೂಪವಾಗಿ ಪಡಿಬೇಕಾಗ್ತದೆ. ನಾವು ಆ ಹಣದ ಸಾಲದ ಮೊತ್ತವನ್ನು ಕೂಡ ನಾವು ವ್ಯವಸ್ಥೆಯಲ್ಲಿ ನಮೂದಿಸಬೇಕಾಗ್ತದೆ. ಮೂರನೇದು ಹಣಕಾಸು. ಸಾಮಾನ್ಯವಾಗಿ ಹಣಕಾಸು ಇದು ಉಳಿತಾಯದಾರರು ಮತ್ತು ವಿನಿಯೋಗದಾರರ ಮಧ್ಯೆ ಸಂಬಂಧವನ್ನು ಏರ್ಪಡಿಸುವಂಥದ್ದು. ಈಗ ನೋಡ್ರಿ, ಉಳಿತಾಯ ಮಾಡೋರು ಇರ್ತಾರ, ಉಳಿತಾಯ ಮಾಡಿದಂಥ ಹಣವನ್ನು ವಿನಿಯೋಗ ಮಾಡೋರು ಇರ್ತಾರ. ಉಳಿತಾಯದಾರರು ಮತ್ತು ವಿನಿಯೋಗದಾರರು ಇವರಿಬ್ಬರ ಮಧ್ಯೆ ಸಂಬಂಧವನ್ನು ಕಲ್ಪಿಸುವುದಕ್ಕೋಸ್ಕರ ಅಸ್ತಿತ್ವಕ್ಕೆ ಬಂದಂಥ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ? ಹಣಕಾಸಿನ ವ್ಯವಸ್ಥೆ ಅಂತೇಳಿ ಕರಿತೀವಿ. ದಟ್ ಈಸ್ ವೈ ಎವ್ರಿ ಸ್ಟೂಡೆಂಟ್ ಮಸ್ಟ್ ನೋ ದಿ ಮೀನಿಂಗ್ ಆಫ್ ಫೈನಾನ್ಸ್, then meaning of system, then meaning of the financial system. There may be question, what is finance, then what is system, then what is financial system. ವಿದ್ಯಾರ್ಥಿಗಳಿಗೆ ತಿಳಿಸೋದೇನಂತಂದರೆ, ಈ ಅಧ್ಯಾಯದಲ್ಲಿ ಪ್ರಪ್ರಥಮವಾಗಿ ಪ್ರತಿಯೊಬ್ಬರಿಗೂ ಇದರ ಪ್ರಮುಖ ಅರ್ಥ ವಿವರಣೆಯನ್ನು ತಿಳಿದುಕೊಳ್ಬೇಕು. ಮೊದಲೇದು ಹಣಕಾಸು ಎಂದರೇನು, ಎರಡನೇದು ವ್ಯವಸ್ಥೆ ಎಂದರೇನು,
ಈ ಎರಡು ಶಬ್ದಗಳನ್ನು ಸೇರಿಸಿದಾಗ ಅಸ್ತಿತ್ವಕ್ಕೆ ಬರುವಂಥದ್ದು ಹಣಕಾಸಿನ ವ್ಯವಸ್ಥೆ ಎಂದರೇನು. ಈ ಮೂರು ಶಬ್ದಗಳನ್ನು ನೀವು ತಿಳಿದುಕೊಂಡಾಗ ಸಾಮಾನ್ಯವಾಗಿ ಈ ಒಂದು ವಿಷಯದ ಪರಿಕಲ್ಪನೆ ನಿಮಗೆ ಅರ್ಥ ಆಗೇನೆ ಆಗ್ತದೆ. ಆದ್ದರಿಂದ ಈ ವಿಡಿಯೋದ ಮುಖಾಂತರ ವಿದ್ಯಾರ್ಥಿಗಳು ಏನನ್ನ ತಿಳಿದುಕೊಳ್ಬೇಕು, ಈಗ ಹೇಳಿದೆ ನಾನು, ಇನ್ನೊಮ್ಮೆ ನಿಮಗೆ ರಿಪೀಟ್ ಮಾಡ್ತಾ ಇದ್ದೇನೆ. ದ ವರ್ಡ್ ಫೈನಾನ್ಸ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಫಿನಿಶ್, ವಿಚ್ ಮೀನ್ಸ್ ಇನ್ ಅವರ್ ಲ್ಯಾಂಗ್ವೇಜ್ ಮನಿ, ಕ್ಯಾಶ್ ಆರ್ ಫೈನಾನ್ಸ್. Finance is the lifeblood for every business organization. Without finance, so we can't do any economic activity. That is why finance is defined as the provision of money as and when required. It refers to the management of flow of money through organization for different activities. This is the simple meaning of the finance in English. ಅದನ್ನು ನಾವು ಕನ್ನಡದಲ್ಲಿ ಹೇಳೋದಾತಂತಂದ್ರೆ, ಹಣಕಾಸು ಎಂಬ ಶಬ್ದವನ್ನು ಲ್ಯಾಟಿನ್ ಭಾಷೆಯ ಫಿನಿಶ್ ಎನ್ನುವ ಶಬ್ದದಿಂದ ಆಯ್ದುಕೊಳ್ಳಲಾಗಿದೆ. ಫಿನಿಶ್ ಎಂದರೆ ನಮ್ಮ ಬಳಕೆ ಭಾಷೆಯಲ್ಲಿ ಹಣ, ರೊಕ್ಕ, ದುಡ್ಡು, ಕಾಸು ಎಂಬುದನ್ನು ನಾವಲ್ಲಿ ಅರ್ಥೈಸಬಹುದು. ಹಣಕಾಸು ಎಂದರೆ ಯಾವಾಗ ಹಣದ ಅವಶ್ಯಕತೆ ಇರುವುದೋ ಆಗ ಹಣದ ರವಾನೆ ವ್ಯವಸ್ಥೆ ಇರುವುದೋ ಎಂದು ಅರ್ಥ. ಇದನ್ನು ನಾವು ಸಂಪೂರ್ಣವಾಗಿ ಹಣಕಾಸು ಅನ್ನೋದನ್ನು ತಿಳಿದುಕೊಳ್ಬೇಕು. ಅದೇ ರೀತಿ ನಿಮಗೆ ವಾಟ್ ಈಸ್ ಸಿಸ್ಟಮ್, ವ್ಯವಸ್ಥೆ ಅಂದ್ರೆ ಏನಂತನೂ ಹೇಳಿದೆ. ಈಗ ನೋಡ್ರಿ, ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ಬೇಕಂತಂದ್ರೆ ಯಾವುದನ್ನು ನಾವು ವ್ಯವಸ್ಥಿತವಾಗಿ ತತ್ವಗಳನ್ನು ಅನುಸರಿಸಿ ನಿಯಮಾನುಸಾರ ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ಅದನ್ನು ವ್ಯವಸ್ಥೆ ಅಂತ ಹೇಳ್ತೀವಿ. ನಮ್ಮ ವಾಣಿಜ್ಯ ವಿಭಾಗದಲ್ಲಿ ನಾವು ಯಾವುದೇ ಕಾರ್ಯವನ್ನು ನಿರ್ವಹಿಸಬೇಕಂದ್ರೆ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕಾಗ್ತದೆ. ಈ ವ್ಯವಸ್ಥೆ ಅನ್ನೋದು ಏನು ಅರ್ಥ ಕೊಡ್ತದೆ ಅಂದ್ರೆ, ನಿಮಗೆ ನಾವು ಯಾವುದೇ ಒಂದು ಪೂರ್ವ ನಿರ್ಧರಿತ ಉದ್ದೇಶ ಸಾಧನೆ ಆಗ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಸಮಗ್ರ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ನಾವು ನಿರ್ವಹಿಸಬೇಕಾಗ್ತದೆ. ಅಂದಾಗ ಮಾತ್ರ ನಮ್ಮ ಉದ್ದೇಶ ಈಡೇರ್ತದೆ. ಆ ಒಂದು ಕಲೆಗೆ ಅಥವಾ ಆ ಒಂದು ಚಟುವಟಿಕೆಗೆ ನಾವೇನಂತ ಕರಿತೀವಿ, ವ್ಯವಸ್ಥೆ ಅಂತೇಳಿ ಕರಿತೀವಿ. ಇವೆರಡನ್ನು ಸೇರಿಸಿದಾಗ ಹಣಕಾಸಿನ ವ್ಯವಸ್ಥೆ ಅನ್ನೋ ಶಬ್ದ ಅಸ್ತಿತ್ವಕ್ಕೆ ಬರುತ್ತದೆ. ಹಣಕಾಸಿನ ವ್ಯವಸ್ಥೆಯು ಎರಡು ಶಬ್ದಗಳ ಸಂಯೋಜನೆಯಾಗಿದ್ದು ಹಣಕಾಸಿಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಸಮಗ್ರ ಚಟುವಟಿಕೆಗಳ ಯಶಸ್ವಿಯಲ್ಲಿ ಈ ಎರಡರ ಪಾತ್ರ ಬಹಳ ಮುಖ್ಯವಾದದ್ದು. ಆದ್ದರಿಂದ ಹಣಕಾಸಿನ ವ್ಯವಸ್ಥೆಯು ಮೂರು ಶಬ್ದಗಳ ಸಂಯೋಜನೆಯಾಗಿದೆ. ಆ ಮೂರು ಶಬ್ದಗಳು ಯಾವಪ್ಪ ಅಂದ್ರೆ ಹಣ, ಸಾಲದ ಹಣ ಮತ್ತು ಹಣಕಾಸು. ಸಾಮಾನ್ಯವಾಗಿ ಯಾವುದೇ ಚಟುವಟಿಕೆಗಳ ನಿರ್ವಹಣೆಯಲ್ಲಿ ಇದರ ಒಂದು ಪಾತ್ರ ಮಹತ್ವ ಆಗಿರುವುದರಿಂದ ಅದರ ಮಹತ್ವತೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ತಿಳಿದುಕೊಳ್ಬೇಕು. ಈ ವಿಡಿಯೋದ ಮುಖಾಂತರ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ತಿಳಿಸುವುದೇನೆಂದರೆ, ನನ್ನ ಒಂದು ಈ ಪ್ರಯತ್ನಕ್ಕೆ ತಾವು ಕೂಡ ವಿಷಯವನ್ನು ತಿಳಿದುಕೊಳ್ಬೇಕು. ಅದೇ ರೀತಿ ನಾನು ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ವಿಡಿಯೋದ ಮುಖಾಂತರ ಹಾಕ್ತಾ ಇದ್ದೇನೆ. ಅವತ್ತಿನ ವಿಷಯವನ್ನು ಅವತ್ತೇ ನೀವು ತಿಳಿದುಕೊಳ್ಬೇಕು. ನಾನು ಕಳಿಸಿದಂಥ ನೋಟ್ಸ್ಗಳನ್ನು ಅವತ್ತೇ ನೀವು 2-3 ಸಲ ಬರೆದು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಅತ್ಯಂತ ಉಪಯುಕ್ತವಾಗಿ ಆಗ್ತದೆ. ಆದ್ದರಿಂದ ತಾವೆಲ್ಲರೂ ಭಾಗವಹಿಸಿ ಯಶಸ್ಸನ್ನುಗೊಳಿಸ್ರಿ. ನೀವು ಸಂಪೂರ್ಣವಾಗಿ ಇದರ ಉಪಯೋಗವನ್ನು ಪಡೀರಿ. ನಿಮ್ಮ ಭವಿಷ್ಯ ಯಶಸ್ವಿಯಾಗಲಿ ಎಂದು ನಾನು ಹಾರೈಸ್ತಾ ಇದ್ದೀನಿ.